ಚಾಮುಂಡೇಶ್ವರಿ ದೊಡ್ಡ ಕ್ಷೇತ್ರ, ಸಮಸ್ಯೆಗಳು ಬಹಳಷ್ಟಿದೆ. ಈ ಹಿನ್ನೆಲೆ ಪ್ರಗತಿ ಪರಿಶೀಲನಾ ಸಭೆ ಮಾಡುತ್ತಿದ್ದೇನೆ. ಜನರ ಕೆಲಸಗಳನ್ನು ಮಾಡಿಸಲು ಅಧಿಕಾರಿಗಳ ಸಭೆ ಕರೆದಿದ್ದೇನೆ. ಲೋಕಸಭಾ ಚುನಾವಣೆಯಲ್ಲಿ ಇವಿಎಂನಲ್ಲಿ ಮತಗಳ್ಳತನ ಎಂಬ ಕಾಂಗ್ರೆಸ್ ಆರೋಪ ವಿಚಾರ ನನಗೆ ವೈಯಕ್ತಿಕವಾಗಿ ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಚುನಾವಣೆ ವ್ಯವಸ್ಥೆ ಮೇಲೆ ಎಲ್ಲರಿಗೂ ನಂಬಿಕೆ ಇದೆ. ಈಗ ಅದರ ಮೇಲೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಿದೆ. ಅದು ತಪ್ಪೋ ಸುಳ್ಳೋ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆ ವಿಚಾರ, ಪತ್ರಿಕಾರಂಗ, ಶಾಸಕಾಂಗ ಯಾವುದೇ ಅಂಗದಲ್ಲಿ ತಪ್ಪಾದರೆ ಶಿಕ್ಷೆ ಕೊಡೋದು ನ್ಯಾಯಾಂಗ ಕೊಡೋದೇ ದೇವರ ತೀರ್ಪು ಅಂತ ಜನರು ನಂಬಿದ್ದಾರೆ. ಇದರ ಜೊತೆಯಲ್ಲಿ ಮೇಲ್ಮನವಿ ಹೋಗಬಹುದು. ನ್ಯಾಯಾಧೀಶರ ತೀರ್ಪನ್ನು ಪರಾಮರ್ಶೆ ಮಾಡುವ ಶಕ್ತಿ ನಮಗಿಲ್ಲ. ಬಿಜೆಪಿ ಅವರ ಪಕ್ಷದ ಸಂಘಟನೆ ಮಾಡ್ತಿದ್ದಾರೆ, ಜೆಡಿಎಸ್ ಪಕ್ಷದ ಸಂಘಟನೆ ನಿಖಿಲ್ ಮಾಡ್ತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಒಂದಾಗುತ್ತಾರೆ, ಒಂದಾಗಿನೇ ಹೋಗ್ತಿರೋದು. ಅವರ ಪಕ್ಷದ ಕಾರ್ಯಕರ್ತರನ್ನ ಅವರೇ ಸಂಘಟನೆ ಮಾಡಬೇಕು. ಜಿಟಿ ದೇವೇಗೌಡ ಯಾವ ರೀತಿ ಪಕ್ಷ ಕಟ್ಟಿದ್ದಾನೆ ಅಂತ ದೇವೇಗೌಡರಿಗೆ ಗೊತ್ತು. ಕ್ಷೇತ್ರದ ಕೆಲಸದಿಂದ ನಾನು ಪಕ್ಷದ ವಿಚಾರವಾಗಿ ಎಲ್ಲೂ ಹೋಗಲು ಆಗ್ತಿಲ್ಲ. ಜಿಟಿ ದೇವೇಗೌಡ ಚುನಾವಣೆ ಸಮಯದಲ್ಲಿ ಪತ್ರ ಬಳಕೆಯಾಗುತ್ತಾನೆ. ಇನ್ನು ಕೆಆರ್ಎಸ್ನಲ್ಲಿ ಟಿಪ್ಪು ಅಡಿಗಲ್ಲು ವಿಚಾರ, ಅಡಿಗಲ್ಲು ಹಾಕಿ ಕೆಆರ್ಎಸ್ ಪ್ರಾರಂಭ ಮಾಡಿದ್ದು ರಾಜರು ಅಂತ ಎಲ್ಲರಿಗೂ ಗೊತ್ತು. ಆದರೆ ಶಿಲಾನ್ಯಾಸ ಇದೆ ಅಂತ ಮಹದೇವಪ್ಪ ಹೇಳಿದ್ದಾರೆ. ಇದರ ಇತಿಹಾಸದ ಬಗ್ಗೆ ನನಗೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡರವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದರು. ಕ್ಷೇತ್ರ ಸಮಸ್ಯೆಗಳ ಆಗ್ರ, ಅದಕ್ಕೋಸ್ಕರನೇ ಇವತ್ತು ಜಿಲ್ಲಾಧಿಕಾರಿಗಳು ಖುದ್ದಾಗಿ ಪ್ರಗತಿ ಪರಿಶೀಲನೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಶಾಸಕನಾಗಿ ನಾನು ಭಾಗವಹಿಸ್ತಾ ಇದ್ದೇನೆ. ಇವತ್ತು ಕೆಳ ಹಂತದ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 1,000 ಬಡಾವಣೆಗಳು ಸ್ಥಳೀಯ ಸಂಸ್ಥೆಗಳಿಗೆ, ಪಟ್ಟಣ ಪಂಚಾಯಿತಿ, ನಗರಸಭೆ, ನಗರ ಪಾಲಿಕೆ, ಗ್ರಾಮ ಪಂಚಾಯಿತಿಗಳಿಗೆ ಒಂದೇ ಬಾರಿಗೆ ಏನು ವರ್ಗಾವಣೆಗೊಂಡಿದ್ದಾವೆ, ಆ ಪಟ್ಟಣ ಪಂಚಾಯಿತಿಗಳಲ್ಲಿ, ನಗರಸಭೆಯಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ಖಾತೆ ಆಗ್ತಾಯಿಲ್ಲ ಅಂಥೇಳಿ ನುಗ್ಗಲಾಗ್ತಾಯಿದೆ. ಅಲ್ಲಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ ಅಂಥೇಳಿ ಲೋಕಾಯುಕ್ತರು ಕೂಡ ಈಗಾಗಲೇ ಎಲ್ಲ ಪಟ್ಟಣ ಪಂಚಾಯಿತಿಗಳಲ್ಲಿ ರೈಡ್ ಮಾಡಿದ್ದಾರೆ. ಇದಕ್ಕೋಸ್ಕರ ವಿಶೇಷವಾದಂಥ ಈ ಪ್ರಗತಿ ಪರಿಶೀಲನಾ ಸಭೆಯನ್ನು ಇವತ್ತೇನು ಕರೆದಿದ್ದಾರೆ, ಈ ಸಭೆಯಲ್ಲಿ ಏನು ಅಧಿಕಾರಿಗಳಿದ್ದಾರೆ, ಕಾರ್ಯಾಂಗ, ಅವ್ರನ್ನೆಲ್ಲ ಚುರುಕು ಮುಟ್ಟಿಸ್ತಕ್ಕಂಥದ್ದು, ಜನರ ಕೆಲಸವನ್ನು ಮಾಡುವ ಮೂಲಕ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ಬರಬೇಕು, ಪ್ರಾಧಿಕಾರಗಳು, ಸಂಸ್ಥೆಗಳಿಗೂ ಒಳ್ಳೆಯ ಹೆಸರು ಬರಬೇಕು, ಅಧಿಕಾರಿಗಳಿಗೆ, ಶಾಸಕರಿಗೆ ಎಲ್ಲರೂ ಕೂಡ ಒಳ್ಳೆಯ ಹೆಸರು ಬರಬೇಕು. ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು, ಕುಡಿಯೋ ನೀರು, UGD, ಪಾರ್ಕು, ರಸ್ತೆ, ಖಾತೆಗಳಾಗ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ರಾಜಕಾಲುವೆಗಳು ಇವೆಲ್ಲವೂ ಕೂಡ ತೆರವುಗೊಳಿಸ್ತಕ್ಕಂಥದ್ದು, ಕೆರೆಗಳ ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮಾಡೋ ಉದ್ದೇಶದಿಂದ ಇವತ್ತಿನ ಸಭೆ ನಡೀತಾ ಇದೆ. ಸಭೆಗೆ ತಾವುಗಳು ಕೂಡ ಬನ್ನಿ. ಲೋಕಸಭೆ ಚುನಾವಣೆಯಲ್ಲಿ ನಾನು 1.5 ಲಕ್ಷ ಮತವನ್ನು ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿ 4 ಕ್ಷೇತ್ರಗಳಲ್ಲಿ. ಈಗ ಚುನಾವಣಾ ಆಯೋಗ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ ಮತ ಕದ್ದಿದ್ದಾರೆ ಅಂತೇಳಿ. ಅವರು ಪ್ರತಿಭಟನೆ ಮಾಡ್ತೀವಿ ಅಂತಲೂ ಕೂಡ, ಅದು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಪ್ರತಿಭಟನೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅದೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಅವರು ಹೇಳ್ತಾ ಇರ್ತಕ್ಕಂಥದ್ದು ಸರಿ ಇದ್ದರೆ, ಚುನಾವಣಾ ಆಯೋಗ ಮಾಡೋ ತಪ್ಪಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು. ನನಗೆ ವೈಯಕ್ತಿಕವಾಗಿ ಅದನ್ನು ನಾನು ಯಾವತ್ತೂ ಕೂಡ ಅದನ್ನು ಪರಿಶೀಲನೆ ಮಾಡಿಲ್ಲ. ನನ್ನ ಕ್ಷೇತ್ರದಲ್ಲೇ ನಾನು ಯಾವತ್ತೂ ಕೂಡ ಯಾವ ಊರಲ್ಲಿ ಎಷ್ಟು ಮತ ಹಾಕಿದ್ದಾರೆ ಅಂತಕ್ಕಂಥ ನೋಡ್ತಕ್ಕಂಥ ಪದ್ಧತಿನೇ ನಾನು ಇಟ್ಕೊಂಡಿಲ್ಲ. ಹಾಗಾಗಿ ಅದರ ಬಗ್ಗೆ ಅರಿವಿಲ್ಲ. ಚುನಾವಣಾ ಅಕ್ರಮದ ಬಗ್ಗೆ ಮಾತನಾಡ್ತಾ ಇರೋರು ಮೈಸೂರು ಲೋಕಸಭಾದಲ್ಲಿ ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಆ ಥರದ್ದನ್ನು ನಾನು ನೋಡಿಲ್ಲ. ನಿಮಗೆ ನಂಬಿಕೆ ಇದೆ ಚುನಾವಣಾ ವ್ಯವಸ್ಥೆ ಮೇಲೆ?
ಹಾಂ ಚುನಾವಣಾ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದೆ. ಚುನಾವಣಾ ವ್ಯವಸ್ಥೆ ಮೇಲೆ ಎಲ್ಲರೂ ನಂಬಿಕೆ ಇಟ್ಟೇ ನಡೆದಿರ್ತಕ್ಕಂಥ ಚುನಾವಣೆಗಳು. ಆದರೆ ಈಗ ಅದು ಗೊತ್ತಾಗ್ತಾ ಇದೆ ಅಂತಕ್ಕಂಥ ಒಂದು ಹೊಸ ವಿಚಾರವನ್ನು ಕಾಂಗ್ರೆಸ್ ಪಕ್ಷ ಎತ್ತು ರಾಹುಲ್ ಗಾಂಧಿಯವ್ರ ನೇತೃತ್ವದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅದು ತಪ್ಪು ಸುಳ್ಳು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಗೆದ್ದಾಗ ಇಡಲ್ಲ, ಸೋತಾಗ ಮಾತ್ರ ಈ ವಿಚಾರಗಳ ಮುಂದಿಡ್ತಾರೆ ಅಂತ ಅದು ಗೊತ್ತಿರೋ ಈಗ ನಡೀತಾ ಇರ್ತಕ್ಕಂಥದ್ದು ಹೇಳಿದ್ವಿ. ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಅಪರಾಧಿ ಶಿಕ್ಷೆ ಇದಾಗಿದೆ, 14 ಅದೇ ಜೀವಾವಧಿ ಶಿಕ್ಷೆ ಘೋಷಣೆಯಾಗಿದೆ ಸರ್ ಪ್ರಜ್ವಲ್ ರೇವಣ್ಣ. ನೋಡಪ್ಪ, ಪತ್ರಿಕಾ ರಂಗ, ಶಾಸಕಾಂಗ, ನ್ಯಾಯಾಂಗ ಇವ್ಯಾವುದೇ ಹಂತದಲ್ಲಿ ತಪ್ಪಾದಾಗ ಸರಿಪಡಿಸ್ತಕ್ಕಂಥದ್ದು, ಶಿಕ್ಷೆ ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ನ್ಯಾಯಾಂಗ. ಎಲ್ಲರ ಮೇಲಿರ್ತಕ್ಕಂಥದ್ದು ನ್ಯಾಯಾಂಗವನ್ನು ಒಂದು ದೇವರ ತೀರ್ಪು ಅಂತಕ್ಕಂಥ ಭಾವನೆ ಜನರಲ್ಲಿ ಇವತ್ತು ಕೂಡ ಉಳಿದಿದೆ. ನ್ಯಾಯಾಂಗ, ಜನತಾ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ. ಅದರ ಜೊತೆಯಲ್ಲೇ ಅವರು ಮೇಲ್ ಪ್ರಾಧಿಕಾರಕ್ಕೆ ಹೋಗಲಿಕ್ಕೂ ಕೂಡ, ಮೇಲಿನ ನ್ಯಾಯಾಲಯಕ್ಕೆ ಅಪೀಲ್ ಮಾಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನ್ಯಾಯಾಧೀಶರ ತೀರ್ಪನ್ನು ಪರಾಮರ್ಶೆ ಮಾಡ್ತಕ್ಕಂಥ ಶಕ್ತಿ ನಮಗಿಲ್ಲ. ಅದೆಲ್ಲವೂ ಕೂಡ ನ್ಯಾಯಾಲಯವೇ ತೀರ್ಪನ್ನು ಕೊಡಬೇಕು. ಕೆಳ ನ್ಯಾಯಾಲಯ ಮೇಲೆ ನ್ಯಾಯಾಲಯಕ್ಕೆ ಅಪೀಲ್ ಹೋಗ್ತಕ್ಕಂಥದ್ದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾದು ನೋಡೋಣ. ಪಾರ್ಟಿಗಿರಿ ಇರಿಸುವುದು ಸಾಧ್ಯಲ್ವಾ ಅಂತ ಈ ಒಂದು ಪ್ರಕರಣದಿಂದ ಪಕ್ಷಕ್ಕೆ? ಅದು ಇವತ್ತಿನ ಸಬ್ಜೆಕ್ಟ್ ಅಲ್ಲ. ನಾನೇ ಕೋರ್ ಕಮಿಟಿ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವತ್ತೇ ಪ್ರತಿಕ್ರಿಯೆ ನಾನೇ ವ್ಯಕ್ತಪಡಿಸಿದ್ದೀನಿ. ನಾಯಕರಾಗಿಂತ ಕುಮಾರಸ್ವಾಮಿಯವರು ಕೂಡ ಹೇಳಿದ್ದಾರೆ, ಪಕ್ಷಕ್ಕೆ ಧಕ್ಕೆ ಆಗಲಿಕ್ಕೆ ಇದು ಹೊಸ ವಿಚಾರ ಅಲ್ಲ, ಇದು ಹಳೆಯ ವಿಚಾರ. ನ್ಯಾಯಾಲಯದ ತೀರ್ಪು ಬಂದಿದೆ ಅಷ್ಟೇ. ಸರ್, ಈಗ ಮೈತ್ರಿ ಧರ್ಮ ದೋಸ್ತಿಗಳ ಇದು ಹೇಗೆ ನಡೀತಾ ಇದೆ ಅಂತ ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳು, ಪಕ್ಷ ಸಂಘಟನೆ ಎಲ್ಲ ಹೆಂಗೆ ನಡೀತಾ ಇದೆ ಅಂತ ದೋಸ್ತಿಗಳದು? ಅಲ್ಲಪ್ಪ, ಈಗ ಭಾರತೀಯ ಜನತಾ ಪಕ್ಷ